ಇದು ಆಕ್ಚುಲಿ ಇಲ್ಲಿ JDS ಪಕ್ಷದವ್ರದ್ದು ಸಮಾವೇಶ ನಡೆದಿತ್ತು. ಇಲ್ಲಿ ಬೇರೆ ಪಾರ್ಟಿಯವರು ಕಾಂಗ್ರೆಸ್ನವರು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂತು. ಸೊ ಇಲ್ಲಿ ಇದ್ದಂತಹ ಆಫೀಸರ್ಸ್ ಸಿಬ್ಬಂದಿ ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ಕೊಂಡಿದ್ದೀವಿ, ಮಾಡಿ ಪರಿಸ್ಥಿತಿ ತಿಳಿಗೊಳಿಸಿದ್ದೀವಿ. ಅದೆಲ್ಲ ಲೆಕ್ಕ ಮಾಡಿ ವಿಲ್ ಗಿವ್ ಯು ಆಲ್ ದೋಸ್ ಡೀಟೇಲ್ಸ್. ಅಲ್ಲ, ಅಸಾಲ್ಟ್ ಆಗಿದ್ರೆ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ನಮ್ಮ ಪೊಲೀಸ್ ಆಫೀಸರು, ಲೋಕಲ್ ಆಫೀಸರು, ಮೆನ್ನು ಎಲ್ಲ ಟೀಮ್ ಇದ್ದು ಇಮಿಡಿಯೇಟ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಕ್ಲಿಯರ್ ಮಾಡಿದ್ದಾರೆ. ಫರ್ದರ್ ಅವ್ರದ್ದು ಏನಾದರೂ ಕಂಪ್ಲೇಂಟ್ ಇತ್ತು ಅಂದ್ರೆ ಕಂಪ್ಲೇಂಟ್ ಕೊಡಿ. ಸಭೆ ಮಾಡಿಸ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ರು, ಅವ್ರು ಪ್ರತಿಭಟನೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ರು ಮೇಡಮ್? ನಾ ಚೆಕ್ ಮಾಡಿ ನಿಮಗೆಲ್ಲ ಹೇಳ್ತೀವಿ. ಪರ್ಮಿಷನ್ ಇದು ಆಗಿದೆ, ಇದು JDS ಪರ್ಮಿಷನ್ ಆಗಿರಬೇಕು ಮೋಸ್ಟ್ಲಿ. ಚೆಕ್ ಮಾಡಿ ನಿಮಗೆ. ಆರೋಪ ಏನಂದ್ರೆ ಪೊಲೀಸರು ಇವ್ರನ್ನ ಬಿಡಬಾರ್ದು. ದಿಸ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ. ಅವರು ಬೇರೆ ಪ್ರೈವೇಟ್ ಅವ್ರದ್ದು ರೂಮ್ಸ್ ಇತ್ತು ಅಂತ ಹೇಳಿ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಅದು ವಿದೌಟ್ ಪರ್ಮಿಷನ್ ಬಂದಿದ್ರೆ ಅದು ಏನು ಸೂಕ್ತ ಕ್ರಮ ತಗೋತೀವಿ ನಾವು. ಚೆಕ್ ಮಾಡಿ ಯಾವ ಪ್ರೋಗ್ರಾಮಿಗೆ ಎಷ್ಟು ಬೇಕೋ ಪೊಲೀಸ್ ಡೆಪ್ಲಾಯ್ಮೆಂಟ್ ಅಷ್ಟೇ ಇರಕ್ಕೆ ಸಾಧ್ಯ. ಎಂಟೈರ್ ಪೊಲೀಸ್ ಫೋರ್ಸ್ ಇಲ್ಲಿ ಇರೋಕ್ಕಾಗೋದಿಲ್ಲ. ನಮ್ಮ ಇನ್ಸ್ಪೆಕ್ಟರು ಇಲ್ಲೇ ಇದ್ರು ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ರು. ಯಾವಾಗ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಮಗೆ ಅವೇರ್ ಆಯಿತು. ಇಮಿಡಿಯೇಟ್ಲಿ ಎಲ್ಲ ಟೀಮು ACP ಅವರು ಬಂದಿದ್ದಾರೆ, DCP ಎಲ್ಲರೂ ಇಲ್ಲೇ ಬಂದಿದ್ದೀವಿ. ಎಲ್ಲ ಏನು ಕ್ರಮ ತಗೋಬೇಕು ಅದೆಲ್ಲ ನಿಮಗೆ ಚೆಕ್ ಮಾಡಿ ಹೇಳ್ತೀವಿ. ಅಲ್ಲಿ ಹೋಗಿ ಆಫೀಸರ್ ಹೋಗಿದ್ದಾರೆ, ಒಂದು ನಿಮಿಷ, ಅವ್ರ ಆಫೀಸರ್ ಹೋಗಿ ಅದು ಯಾರ್ಯಾರಿಲ್ಲ ಅದು ಡೀಟೇಲ್ಸ್ ನಾವು ಹೇಳ್ತೀವಿ ನಿಮಗೆ. ಹೌದು, ಇಲ್ಲಿನೂ ಮಾಡೋ ಸಾಧ್ಯತೆ ಇದ್ದಿದ್ದಕ್ಕೆ ಇಲ್ಲಿ ಮಾಡುವ ಸಾಧ್ಯತೆ ಇದ್ದಿದ್ದಕ್ಕೆ ನಾವು ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆಂಟಿಸಿಪೇಷನ್ ಇದ್ದಿದ್ದಕ್ಕೆ ಲೋಕಲ್ ಆಫೀಸರ್, ಲೋಕಲ್ ಇನ್ಸ್ಪೆಕ್ಟರು, ಸಿಬ್ಬಂದಿ ಪ್ಲಸ್ CR ಸಿಬ್ಬಂದಿನೂ ಎಲ್ಲಾನು ಇದ್ರು. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.